ಮುದ್ದು ರಾಕ್ಷಸಿ ಸಾಂಗ್ ಈಗಾಗಲೇ ಸಿಕ್ಕಾಪಟ್ಟೆ ಹೈಪನ್ನ ಕ್ರಿಯೇಟ್ ಮಾಡಿದೆ. ಸೊ ಧನ್ವೀರ್ ಅವರ ಮುದ್ದು ರಾಕ್ಷಸಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು? ಸದ್ಯಕ್ಕೆ ಆ ಥರದ್ದೆಲ್ಲ ಯಾವ್ದು ಯೋಚನೆ ಮಾಡಿಲ್ಲ ಸರ್. ನಮ್ಮ ಮುದ್ದು ರಾಕ್ಷಸಿ ಹಿಂಗೆ ಇರ್ಬೇಕು, ನಮ್ಮ ಕೆರಿಯರ್ ಬಗ್ಗೆ ನೋಡ್ತಾ ಇದ್ದೀನಿ ಅಷ್ಟೇ. ಸರ್, ನೀವು ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಿದ್ರ? ಅಫ್ಕೋರ್ಸ್ ಅದು ನಿಮ್ಗಿರುವಂತಹ ಒಂದು ಕೇರಿಂಗ್ ಅನ್ಕೋಬಹುದು ಲೈಫ್ ಬಗ್ಗೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೋಡ್ತಿರುವಂತಹ ಒಂದಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ ಹುಡುಗಿರು, ಆದ್ರೆ ಇಂತ ಹುಡುಗನ್ನ ಸದ್ಯಕ್ಕೆ ಯಾವ್ದು ಅದೇ ಹೇಳಿಲ್ಲ ಸರ್, ಅದ್ರ ತಲೆಗೆ ಕ್ವಾಲಿಟೀಸ್ ಇರಬೇಕು ಅಂತಂದ್ರೆ ಏನಾದ್ರೂ ಯೋಚನೆ ಮಾಡಿಲ್ಲ ಸರ್. ಇನ್ನ ಸದ್ಯ ನಮ್ಗೆ ಅಷ್ಟು ಸ್ವಲ್ಪ ದೂರ ಆದ್ರಿಂದೆಲ್ಲ. ಸ್ವಲ್ಪ ಗೌಡ್ರ ಹುಡುಗಿಯನ್ನೇ ಮದುವೆ ಆಗ್ತಾರ ಧನ್ವೀರ್ ಅವರು? ನಮ್ಗೆ ಜಾತಿ ಅನ್ನೋದಿಲ್ಲ ಸರ್. ನಮ್ಗೆ ಎಲ್ಲಾ ಜಾತಿನೂ ಒಂದು, ನಮ್ ಜಾತಿ ಅನ್ನೋದಿಲ್ಲ. ಅದೇ ಅದ್ರ ಬಗ್ಗೆ ಥಾಟ್ ಪ್ರೋಸೆಸ್ ಕೊಟ್ಟಿಲ್ಲ ಇನ್ನ ನಾನು. ಅದ್ರ ಬಗ್ಗೆ ಇನ್ನೂ ಥಿಂಕ್ ಮಾಡಿಲ್ಲ. ಅಟ್ಲೀಸ್ಟ್ ಏನಾದ್ರು ಕ್ವಾಲಿಟೀಸ್ ಇರಬೇಕು ಅಂತಾದ್ರೂ ಹೇಳ್ತೀರಾ? ಸದ್ಯಕ್ಕೆ ಬೇಡ ಬಿಡಿ, ಮಾತಾಡ ಯಾಕದು ನಿಮ್ಗೆ ಅಲ್ಲ ಕೇಳ್ತಿದಾರೆ ಬಿಕಾಸ್ ಹಾಗಾಗಿ ಸದ್ಯಕ್ಕೆ ಆಗ್ಬೇಕು. ಎನಿವೆ, ಏಪ್ರಿಲ್ 10th ರಿಲೀಸ್ ಆಗ್ತಾ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸರ್, ಈಗ ಏಪ್ರಿಲ್ 10ನೇ ತಾರೀಕು ವಾಮನ ನನ್ನ 4ನೇ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರ ಬಿಡುಗಡೆ ಆಗ್ತಿದೆ. ಸೊ ದಯಮಾಡಿ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಚಿತ್ರನ ವೀಕ್ಷಣೆ ಮಾಡಿ. ನಮ್ಮ ಚಿತ್ರ ಅಂತಲ್ಲ, ಎಲ್ಲಾ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ವೀಕ್ಷಣೆ ಮಾಡಿ. ನಿಮ್ ಪ್ರೀತಿ ಪ್ರೋತ್ಸಾಹಿಸುವ ನಮ್ಮಂತ ಚಿಕ್ಕ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಂಡು. ಒಂದು ಲಾಸ್ಟ್ ಕ್ವಶನ್ ಇದೆ. ಸೊ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸೊ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ, ತಾಯಿ ಸಾಂಗ್ ಎಲ್ಲ ಲಾಂಚ್ ಮಾಡ್ಕೊಂಡಿದ್ದಾರೆ. ಖಂಡಿತ ಹೌದು ಸರ್. ಅದೇ ನಂಗೆ ಅದೊಂದು ಪಾಸಿಟಿವ್ ಅವ್ರ ಕೈಲಿ ಮಾಡ್ತಾರೆ. ಆ ಹೆಸರಲ್ಲೇ ಇದೆಯಲ್ಲ ವಿಜಯ್ ಲಕ್ಷ್ಮಿ ಅಂತ. ಸೊ ಅದೊಂದು ಪಾಸಿಟಿವಿಟಿ ಇರುತ್ತೆ ಅನ್ಬಿಟ್ಟೆ ಅಕ್ಕನ ನಾನು ಕೇಳ. ಅವ್ರೊಬ್ಬರೇ ಅಲ್ಲ, ಅಣ್ಣ ಅಕ್ಕ ಇಬ್ರು ಸರ್. ಸ್ವಂತ ಅವ್ರ ಮನೆಯಲ್ಲಿ ಒಬ್ಬ ಯಾರ್ದೋ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಪಾಪ ಸಪೋರ್ಟ್ ಇರೋ ನಿಂತಿಲ್ಲ. ತುಂಬಾ ಖುಷಿ ಆಗುತ್ತೆ. ಯಾವಾಗಲೂ ಚಿರಋಣಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ಒಳ್ಳೆದಾಗ್ಲಿ. ವಾಮನ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಮತ್ತಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ಯಾಂಡಲ್ವುಡ್ ಶೋ ಹೋಗ್ತಾ ಧನ್ವೀರ್ ಅವರ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.